ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬೀದರಿನ ಅಗ್ನಿಶಾಮಕ ದಳದಿಂದ ಬೆಂಕಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಯಾವ ರೀತಿ ಬೆಂಕಿಯಲ್ಲಿ ಅನಾಹುತ ಆದ ರೋಗಿಗಳಿಗೆ ರಕ್ಷಣೆ ಮಾಡಬೇಕು ಎನ್ನುವುದನ್ನು ಚುಟುಕು ಪ್ರದರ್ಶನ ಮಾಡುವ ಮುಖಾಂತರ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ಗಮನ ಸೆಳೆದರೆಂದು ಈ ಮೂಲಕ ತಮ್ಮಲ್ಲಿ ತಿಳಿಸಲಾಗುತ್ತದೆ. ನಮಸ್ಕಾರ. ರಾಷ್ಟ್ರ ಮಟ್ಟದಲ್ಲಿ 14 ಏಪ್ರಿಲಿಂದ 20 ಏಪ್ರಿಲ್ವರೆಗೆ ಇದು ರಾಷ್ಟ್ರ ಮಟ್ಟದಲ್ಲಿ ಅಗ್ನಿಶಾಮಕ ಸೇವಾ ಸಪ್ತಾಹವನ್ನು ಆಚರಣೆ ಮಾಡ್ತಾರೆ. ಅದರ ಅಂಗವಾಗಿ ಮೊದಲನೇದಾಗಿ 14 ಏಪ್ರಿಲ್ ಆ ದಿನಾಂಕದಂದು ಯಾರು ನಮ್ಮ ಅಗ್ನಿಶಾಮಕ ಇಲಾಖೆಯಿಂದ ಸಿಬ್ಬಂದಿ ಯಾರು ತಾವು ಪ್ರಾಣವನ್ನು ನಂದಿದ ಸಂದರ್ಭದಲ್ಲಿ ಸತ್ತಿದ್ದಾರೆ ಅವರಿಗೆ ಹುತಾತ್ಮನ ದಿನವನ್ನು ಆಚರಣೆ ಮಾಡಿ ನಂತರ ಒಂದು ಸೇವಾ ಸಪ್ತಾಹವನ್ನು 14 ಏಪ್ರಿಲಿಂದ 20ವರೆಗೆ ಕಂಟಿನ್ಯೂ ಆಗಿ ಒಂದು ಸೇವಾ ಸಪ್ತಾಹ ಅಂಗವಾಗಿ ಈ ಬೇರೆ ಬೇರೆ ಕೆಲಸ ಇದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತೀವಿ. ಅದೇ ರೀತಿಯಾಗಿ ಆ ಅವೇರ್ನೆಸ್ ಅಂಗವಾಗಿ ಇವತ್ತು ಒಂದು ಬ್ರಿಮ್ಸ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯ ಉದ್ದೇಶ ಏನಂದರೆ ಯಾವುದಾದ್ರೂ ಒಂದು ಘಟನೆ ಈ ಥರ ಆದಾಗ ಇಲ್ಲಿನ ಸಿಬ್ಬಂದಿ ಮತ್ತು ಯಾವ ಥರ ಅವ್ರು ದೂರಿತ ಪ್ರಾಕ್ಟಿಕಲ್ ಆಗಿ ಅವ್ರನ್ನ ತಾವು ಇನ್ವಾಲ್ವ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಾಕ್ಟಿಕಲ್ ಮಾಡ್ತೀವಿ. ಇದಕ್ಕಿಂತ ಮುಂಚೆ ಸೆಮಿನಾರ್ ಕ್ಲಾಸಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದೀವಿ. ಯಾವುದೇ ಒಂದು ಅನಾಹುತ ಆದ ಸಂದರ್ಭದಲ್ಲಿ ಇವರು ಡಾಕ್ಟರ್ ಬಲಿ ಅವರು ಮತ್ತು ಈ ಥರ ಬೇರೆ ಬೇರೆ ಸ್ಟಾಫ್ ಎಲ್ಲ ತುಂಬ ನಮಗೆ ಸಹಾಯ ಕೊಟ್ಟಿದ್ದಾರೆ. ಈ ಥರ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ರೈತರ ಘಟನೆ ಆಗಬಾರ್ದು, ಆಗಿರೋ ತಕ್ಷಣ ಅದಕ್ಕೆ ಹೇಗೆ ಸ್ಪಂದಿಸಬೇಕು ಅನ್ನೋದು ಒಂದು ಪ್ರಾಕ್ಟಿಕಲ್ ಇದಕ್ಕೆ ಮಾಕ್ ಡ್ರಿಲ್ ಒಂದು ಪ್ರಾಕ್ಟಿಕಲ್ ಮಾಡಿ ತೋರಿಸಲಾಗಿದೆ ಎಲ್ಲರಿಗೆ. ಅದಕ್ಕೆ ಇವತ್ತಿನ ದಿನ ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುಂದೆ ಇನ್ನೂ ಹೆಚ್ಚಿನವಾಗಿ ಇದೇ ರೀತಿಯಾಗಿ ನಾವು ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಅಂತ ನಾನು ಇಲ್ಲಿವರೆಗೆ ತಾವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಕ್ಕೆ ಧನ್ಯವಾದ ಬಯಸ್ತಿರುವ ಜಿಲ್ಲಾಧಿಕಾರಿಯಾಗಿ. ಇಲ್ಲ ಆಯಿತು, ಅದು ನಿಜ ಇದೆ, ಅದು ಎಲ್ಲ ಬೇಕಾಗಿದೆ. ಮತ್ತು ಫೈರ್ ಫೈಟಿಂಗ್ ಏನು ಯಾವ ಥರ ಅವೇರ್ನೆಸ್ ಇಟ್ಕೋಬೇಕಾಗಿದೆ ಅದು ನಾವು ಆ ಕಾಲದಲ್ಲಿ ಅಡಿಟ್ ಮಾಡಿ ಮತ್ತು ಅವರಿಗೆ ಪ್ರಾಕ್ಟಿಕಲ್ ಮುಖಾಂತರ ಮತ್ತು ಆವಾಗ ಕ್ಲಾಸ್ ಕಂಡಕ್ಟ್ ಮಾಡೋ ಮುಖಾಂತರ ಅವರಿಗೆ ಅವೇರ್ನೆಸ್ ನಾವು ಇಟ್ಕೋತಾ ಬರ್ತಾ ಇದ್ದೀವಿ. ಸರ್, ಈಗ ಪ್ರತಿ ವರ್ಷ ರಿನ್ಯೂವಲ್ ಅಂತೂ ಮಾಡ್ತಾ ಇದ್ದೀರಿ, ಬಟ್ ಇದು ಪೈಪ್ ಕಟ್ಟಾಗಿ ಭಾಳ ದಿವಸ ಆಯ್ತು ಸರ್. ಇದ್ರ ಬಗ್ಗೆ ತಾವು ನಾವು ರಿನ್ಯೂವಲ್ಗೆ ಈಗ ಇದಕ್ಕೆ ಕಂಪ್ಲೈಂಟ್ ಪೈಪ್ ಕಟ್ ರೆಡಿ ಆಗುವವರೆಗೆ ಅದಕ್ಕೆ ಮುಂದೆ ಮೂವ್ಮೆಂಟ್ ಆಗೋದಿಲ್ಲ. ಏನಾದ್ರೂ ಅನಾಹುತ ಆದಾಗ ಏನ್ ಮಾಡ್ಬೇಕು ಸರ್? ಈಗ ಅವರು ರಿನ್ಯೂವಲ್ಗೆ ತಮ್ಮ ಕಡೆ ಬರೋದಿಲ್ಲ, ತಾವು ಮಾಡೋದಿಲ್ಲ, ಪೇಷಂಟ್ ಸತ್ತಾಗ ಯಾರು ತುಂಬಿದಾರೆ ಅವರಿಗೆ? ಅದಕ್ಕೆ ಸಂಬಂಧ ಇಲ್ಲ. ಈ ಪೈಪ್ ಔಟ್ಸೈಡಿಂದ ಇದೆ ಅಷ್ಟೇ, ಒಳಗಡೆ ಇದೆಲ್ಲ ಸಿಸ್ಟಮ್ ಎಲ್ಲ ನೀರು ಅದಕ್ಕೆ ಸಪ್ರೇಟ್ ಪಂಪ್ ಚಾಲು ಇದೆ ಅಂತೀರ ಸರ್? ನಮ್ಮ ಒಳಗಡೆ ಪೈಪ್ ಸಿಸ್ಟಮ್ ಸಪ್ರೇಟ್ ಆಗಿದೆ. ಅದು ಎರಡು ಸಿಸ್ಟಮ್ ಇದೆ, ಒಂದು ಔಟ್ ಸೈಡಿಗೆ ಇದೆ, ಒಂದು ಇನ್ ಸೈಡಿಗೆ ಇದೆ. 6ನೇ ಅಂತಸ್ತಿಗೆ ನೀರು ಹೋಗ್ಬೋದಾ ಸರ್ ತಮ್ಮ ಪ್ರಕಾರ? ಪಂಪ್ ಎಲ್ಲ ಚಾಲು ಇದ್ದಾವೆ ಒಳಗಿನ ಪಂಪ್. ಲಾಸ್ಟ್ ಟೈಮ್ ಕೂಡ ನಾನು ಇದಕ್ಕಿಂತ ಲಾಸ್ಟ್ ಇಯರ್ ಕೂಡ ನಾನು ಬಂದು ಈ ಥರ ಪಂಪ್ ಸಿಸ್ಟಮ್ ಪ್ರಾಬ್ಲಮ್ ಇದ್ದಾಗೆ ನಾವು ನಮ್ಮ ಕಾಲೇಜರು ಮತ್ತು ಇನ್ನೊಬ್ಬರು ಅಧಿಕಾರಿ ಇದ್ದರು, ಅವರು ಎಲ್ಲರೂ ಸೇರಿ ಅದನ್ನು ನಾವು ಚೆಕ್ ಮಾಡಿ ಅದನ್ನು ಪಂಪ್ ಚಾಲೂನ ಮಾಡೋದಿದೆ. ಅದರ ಬಟ್ ಮುಖ್ಯ ಉದ್ದೇಶ ಏನಿದೆ ಅವಾಗ ಅದನ್ನು ರೊಟೇಷನ್ ಕಂಟಿನ್ಯೂ ಆಗಿ ಸತತವಾಗಿ ಅವರು ಅದನ್ನು ನೋಡ್ಕೊಂಡು ಮುಂದೆ ಹೋಗ್ತೀವಿ. ಈಗ ನಾನು ಇವತ್ತು ಚಾಲು ಮಾಡಿಕೊಟ್ಟ ನಂತರ ಮತ್ತೆ ನಾಳೆ ನಾನು ಮತ್ತೆ ಚಾಲು ಇದೆ ಅಂತ ಎವ್ರಿ ಡೇ ನೋಡೋಕ್ಕಾಗಲ್ಲ. ಬಟ್ ಸಿಸ್ಟಮ್ ಏನಿದೆ ಅವರು ಅಂಡರಲ್ಲಿ ಕೊಟ್ಟಾಗೆ ಅವರು ಅದು ಚಾಲು ಸಿಸ್ಟಮ್ ಇದೆ ಅಥವಾ ಇಲ್ಲ ಅಂತ ಪ್ರತಿ ದಿವಸ ಅದನ್ನು ಚೆಕ್ ಮಾಡಿಕೊಂಡು ಅದೊಂದು ತಾವು ಅದನ್ನು ಅದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಸರ್, ತಾವೇನು ಹೇಳ್ತೀರಿ? ಇವಾಗ ನಮ್ಗೆ ಏನು ಬ್ರಿಮ್ಸ್ ಆಸ್ಪತ್ರೆ ಇದೆ, ಅದರಲ್ಲಿ ಏನು ಫೈರ್ ಆ್ಯಂಡ್ ಸೇಫ್ಟಿ ಚಾಲು ಇದೆಯಾ ಸರ್? ಏನು ಬಂದ್ ಆಗಿದೆಯಾ ಸರ್? ಎರಡು ಸಿಸ್ಟಮ್ ಒಳ್ಳೆ ಸಿಸ್ಟಮ್ ಏನಾದ್ರೆ ಅದು ಚಾಲು ಇದೆ.
ಯಾಕಂದರೆ ಅದು ಸರ್ಕ್ಯೂಟ್ ಸಣ್ಣದಿರ್ತದೆ ಒಂದೊಂದು ರೂಮಿಗೆ ಆಯಾ ಇದರಲ್ಲಿ ಏನಾಯ್ತು ಅಂತ ಇಮಿಡಿಯೇಟ್ ಆಗ್ತದೆ ಸ್ಪ್ರಿಂಕಲ್ ಅಂತ ಫಸ್ಟ್ ಏಡ್ ಡಿಸ್ಟ್ರಿಬ್ಯೂಷರು ಮತ್ತು ಅದ್ರ ಜೊತೆಯಲ್ಲಿ ಮೇಲ್ಗಡೆ ಟ್ಯಾಂಕ್ ಇತ್ತು ಆ ಗ್ರಾವಿಟಿಯಿಂದ ನೀರು ಬರ್ತದೆ, ಕೆಳಗೆ ಬರ್ತದೆ. ಪಂಪಿಂದ ಕೆಳಗೆ ಮೇಲೆ ಹೋಗೋದು 2 ಸಿಸ್ಟಮ್. ಇಲ್ಲಿನ ಹೊರಗೆ ಆಯ್ತು ಅಂತ ಈ ಥರ ಒಂದು ಪೈಪ್ಲೈನ್ ವೈರ್ ಅಡ್ಜಸ್ಟ್ ಮಾಡಬೇಕು. ಈಗ ತಮ್ಮ ಪ್ರಕಾರ ಇದು ಯಾವಾಗ ಚಾಲು ಆಗ್ಬೋದು ಸರ್ ಇದು? ಇದು ನಾವು ಇದು ಕೈ ನನ್ನ ಕೈ ಇದೆ, ನಿರ್ದೇಶಕ ಕೈ ಇದೆ. ಆಲ್ರೆಡಿ ನಾವು ಹೇಳಿದ್ದೇವೆ, ಸುಮಾರು 4-5 ಸಲ ಹೇಳಿದ್ದೇವೆ. ಅವರು ನಾವು ಮಾಡಿಕೊಡ್ತೀವಿ ಅಂದರೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಹೈರ್ ಅಥಾರಿಟಿ ಏನಂತಾರೆ ಅದು ನಾವು ಹೇಳ್ತೀವಿ. ಯಾಕಂದ್ರೆ ಸರ್ ಸುಮಾರು 12-15 ವರ್ಷ ಆಯಿತು ಡ್ರೀಮ್ಸ್ ರೆಡಿ ಆಗಿತ್ತು. ಯಾವುದೇ ಒಂದು ತರಗರ ಒಂದು ವೇಳೆ ಅಗ್ನಿ ಅವಘಡ IC ಆಗಲಿ MIC ಆಗಲಿ ಯಾವುದೇ ಒಂದು ವೇಳೆ ಏನಾದರೂ ಬೆಂಕಿ ಒಳಗಡೆ ಆಯಿತು ಅಂದ್ರೆ ಅವಾಗ ಏನು ಮಾಡ್ತೀವಿ ಸರ್ ನೀವು? ಸರ್ ಅವ್ರು ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಆ ಥರ ಮಾಡಿದ್ವಿ. ಯಾಕಂತಂದರೆ ನಾನು ಆಪರೇಷನ್ ಥಿಯೇಟ್ರಲ್ಲಿ ಇರ್ತೇವೆ. ಸ್ಪೀಡ್ ಹೆಚ್ಚಿದಾಗ ಅವಾಗ ಏನೋ ಒಂದು ಕ್ವಾಟ್ರಿ ಮಾಡ್ತೀವಿ. ಕ್ವಾಟ್ರಿ ಅಂದರೆ ಎಲೆಕ್ಟ್ರಿಕ್ ಮಿಷನ್ ಅವಾಗ ಆಗ್ತದೆ. ಸೊ ಇಂಥದ್ದು ಆಗ್ಬಾರ ಅಂತೇಳಿ ನಾ ಏನು ಮಾಡ್ತೇವೆ, ಎಲ್ಲರಿಗೂ ಸಲಹೆ ಸೂಚನೆ ಅಂತಂದರೆ ಸ್ಪೀಡ್ ತಂದು ಕಾಟನ್ ಕ್ಲೀನ್ ಮಾಡಬೇಕು, ಅವಾಗ ಅದು ಫೈರ್ ಎತ್ತಂಗಿಲ್ಲ. ಆ ಥರ ಏನಾಯ್ತಂದರೆ ನಾವು ಏನು ಸರ್ ಐಡಿಯಾ ಕೊಟ್ಟಿದ್ದಾರೆ ಅಂದರೆ ಒಂದು ಬ್ಲ್ಯಾಂಕೆಟ್ ಆಗಲಿ ಅಥವಾ ಯಾವುದಾದ್ರು ಬಟ್ಟೆ ಆಗಲಿ ಇಮಿಡಿಯೇಟ್ ಅವಾಗ ಬಂದ್ ಮಾಡಿ. ಸರ್ ಏನೋ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಬೆಂಕಿ ಅವಘಡ ಆದರೆ ಆ ಥರ ಒಂದು ಫಸ್ಟ್ ಏಡ್ ಥರ ಮಾಡಬಹುದು. ಒಂದು ವೇಳೆ ದೊಡ್ಡ ಪ್ರಮಾಣದಲ್ಲಾದರೆ ಏನು ಮಾಡ್ತೀರಿ? STP ಯಾಕಂದರೆ ಫೈರ್ ಆ್ಯಂಡ್ ಸೇಫ್ಟಿ ನೀವು ಅಳವಡಿಸಿದ್ರಿ, ಬಟ್ ನಮಗೆ ಗೊತ್ತಿದೆ, ಸಾರ್ವಜನಿಕ ಗೊತ್ತಿದೆ ಯಾವುದೇ ಥರದ ಒಂದು ಕೆಲಸ ನಿರ್ವಹಿಸ್ತಿಲ್ಲ ಅಂತ ಕಣ್ಣಿಗೆ ಕಾಣ್ತಾ ಇದೆ ಸರ್. ಈಗ ಅದು ಪರಿಪೂರ್ಣವಾಗಿ ಕೆಲಸ ಯಾವಾಗ ಪೂರ್ಣ ಆಗುತ್ತೆ ಸರ್? ಏನು ಹಾಸ್ಪಿಟಲ್ಲು ಅದ್ರದ್ದು ಎಕ್ಸ್ಪೈರಿ ಆದ್ಮೇಲೆ ಮಾಡ್ತೀರಾ, ಏನು ತಿಂಗಳಲ್ಲಿ ಮಾಡ್ತೀರಾ, 6 ತಿಂಗಳಲ್ಲಿ ಮಾಡ್ತೀರಾ? ಇದು ನೀವು ನಮ್ಮಲ್ಲಿ ಗಮನಕ್ಕೆ ನೀವು ಈಗ ಇದೇ ನಾವು ನಿರ್ದೇಶಕರಿಗೆ ನಾವು ಬಂದಿದ್ದೇವೆ. ಅವರು ಇಮಿಡಿಯೇಟ್ ಶೀಘ್ರದಲ್ಲಿ ನಾವು ಇದು ಏನು ವ್ಯವಸ್ಥೆ ಮಾಡ್ಕೊಡ್ತಾರೆ ಬರೆದು ಕೊಟ್ಟಿದ್ದಾರೆ. ಗೌರ್ಮೆಂಟ್ಗೆ ಲೆಟರ್ ಬರೆದಿದ್ದಾರೆ, ಅದು ಏನು ಮಾಡ್ತಾ ಇದ್ದಾರೆ. ಈಗ ಏನೋ ಒಂದು 100-200 ಜೀವ ಹೋದಾಗ ನೀವು ಮಾಡಂಗೆ ಕಾಣ್ತೀರಿ ಸರ್. ಅಲ್ಲಿವರೆಗೆ ಜಿಲ್ಲಾಡಳಿತ ಬೀದರ್ನಲ್ಲಿ ವಿಫಲ ಆಗಿದೆ ಅಂತೇಳಿ ಸಾರ್ವಜನಿಕರು ಅನ್ಕೊಳ್ತಾ ಇದ್ದಾರೆ ಸರ್. ಆ ಥರ ಏನಿಲ್ಲ, ಆ ಥರ ಏನು ಮಾಡಬೇಕು ಅಂತ ಹೊರಗಿನೆಲ್ಲ ಸಿಸ್ಟಮ್ ಹೇಳಿದ್ದಾರೆ. ಹೊರಗಿಂದ ಅಷ್ಟೇ ನಮ್ಗೆ ವರ್ಕಿಂಗ್ ಇಲ್ಲ. ಸರ್ ಈಗ ಹೇಳ್ತೀವಿ ಅಂದರೆ ಸುಮಾರು 6 ತಿಂಗಳ ಕೆಳಗಡೆ ನಾವು ಸಹ ಒಂದು ಸುದ್ದಿ ಮಾಡಿದ್ದೀವಿ ಸರ್, ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆ ಮಾಡಿದ್ದೀವಿ. ಆದರೂ ಇನ್ನೂ ಸಹ ಅದಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂತ ಒಂದು ಅನಿಸಿಕೆ ಇದೆ ಸರ್. ಅದು ಏನು ಮುಂದೆ ಏನು ಮಾಡ್ಕೊಂಡು ನಾವು ಇಮಿಡಿಯೇಟ್ ಶೀಘ್ರದಲ್ಲೇ ಮಾಡ್ತೇವೆ ನನ್ನ ಭರವಸೆ ನಮ್ಮದು.